ಈಗ ನೀವು ಮಾತಾಡ್ತಾ ಮತ್ತು ಇನ್ನೂ ಅನೇಕರು ಮಾತಾಡ್ತಾ ಪದೇ ಪದೇ ಹೇಳ್ತಾ ಇರ್ತೀರ ಆರ್ ಎಸ್ ಎಸ್ಗೂ ದೇಶಭಕ್ತಿಗೂ ಸಂಬಂಧನೇ ಇಲ್ಲ. ಯಾಕೆ ಅಂತಂದರೆ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲೇ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರಂತೂ ಹೇಳ್ತಾರೆ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ 10 ಜನರ ಹೆಸರು ಹೇಳ್ಬಿಡಿ ಸಾಕು ಅಂತ. ಇಲ್ಲಿ ತನಕ ಆರ್ ಎಸ್ ಎಸ್ ಅವರು ಇಲ್ಲೂ ಹೆಸರು ಹೇಳ್ದಂಗಿಲ್ಲ. ಜನಗಳ ಅಭಿಪ್ರಾಯ ಆರ್ ಎಸ್ ಎಸ್ ಅವ್ರದ್ದು, ನಮ್ಮದು ಎಲ್ಲ ಅಭಿಪ್ರಾಯ ಈ ದೇಶದಲ್ಲಿ, ನಮ್ಮ ದೇಶದಲ್ಲಿ 5,000 ವರ್ಷದಿಂದ ಹಿಂದೂ ಸಮಾಜ ಇದೆ. ಎಲ್ಲೂ ಸಹ ಒಂದು 700 ವರ್ಷ ಮೊಘಲರು ಆಳಿದ್ರು, 200 ವರ್ಷ ಬ್ರಿಟಿಷರು ಆಳಿದ್ರು. ಹಿಂದೂ ಧರ್ಮ ಸಂಕಷ್ಟ ಅಪಾಯದಲ್ಲಿದೆ ಅಂತೇಳಿ 100 ವರ್ಷ ಇವರು ಸ್ಥಾಪನೆ ಆಗಿ 100 ವರ್ಷ, 5,000 ವರ್ಷ ಯಾವುದೇ ಅಪಾಯ ಇರಲಿಲ್ಲ, ಆರಾಮಾಗಿ ನಡ್ಕೊಂಬತ್ತಿ. 100 ವರ್ಷದಲ್ಲಿ ಏನಾಗಿದೆ, ರಾಜಕೀಯ ಲಾಭಕ್ಕೋಸ್ಕರ ಹಿಂದೂ ಧರ್ಮದ ಹೆಸರು ಹೇಳ್ಕೊಂಡು ಕೆಡಿಸ್ತಾ ಇದ್ದಾರೆ. ಸಾವರ್ಕರ್ ಅವರೇ ಅವರ ಆತ್ಮಚರಿತ್ರೆ ಚಿತ್ರಗುಪ್ತ ಅಂತೇಳಿ ಬರ್ಕೊಂಡಿದ್ದಾರೆ, ಅವರೇ ಬರೆದಿರೋದು. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ಭಾಳ ವ್ಯತ್ಯಾಸ ಇದೆ. ಹಿಂದೂ ಧರ್ಮ ಅಂತಕ್ಕಂಥದ್ದು ಅದು ಧಾರ್ಮಿಕದ ವಿಚಾರದ ಇರ್ತಕ್ಕಂಥದ್ದು, ಹಿಂದುತ್ವ ಅನ್ನೋದು ರಾಜಕೀಯ ಘೋಷಣೆ ಇದು, ಆದರೆ ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಸಾವರ್ಕರ್ ಅವರೇ ಹೇಳಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇವರು ದೇಶಭಕ್ತರಾಗಕ್ಕೆ ಯಾಕೆ ಕಾರಣ ಇಲ್ಲ ಅಂದರೆ, ಸಾವರ್ಕರಿಂದ ಹಿಡಿದು ಸಾವರ್ಕರ್ ಅವರು ಜೈಲಿಂದ ಬಂದ ಮೇಲೆ 6 ಸಲ ಕ್ಷಮಾಪಣೆ ಪತ್ರ ಬರ್ಕೊಡ್ತಾರೆ. ಜೈಲಿಂದ ಬಂದ ಮೇಲೆ ಬ್ರಿಟಿಷರಿಂದ 60 ರೂಪಾಯಿ ಪೆನ್ಷನ್ ತಗೋತಾರೆ. ಆಗ ಮೇಸ್ಟ್ರಿಗೆ ಸಂಬಳ ಇದ್ದಿದ್ದು 15ರಿಂದ 20 ರೂಪಾಯಿ. ಇವ್ರಿಗೆ 60 ರೂಪಾಯಿ ಪೆನ್ಷನ್ ಕೊಟ್ಟು ಇವರು ಬ್ರಿಟಿಷರ ಪರ ಇದ್ದರು. ಅವರು ಬ್ರಿಟಿಷರ ವಿರುದ್ಧ ನಾವು ಯಾವತ್ತೂ ಹೋಗೋದಿಲ್ಲ ಅಂತ ಬರ್ಕೊಟ್ಟಿದ್ರು ಕ್ಷಮಾಪಣೆ ಪತ್ರದಲ್ಲಿ. ಬ್ರಿಟಿಷರ ಪರ ಇದ್ದವರೇ. 1942ನೇ ಇಸ್ವಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಪಾಲ್ಗೊಳ್ಳೋ ಥರ ಅಲ್ಲಿ ಹೋಗಿರ್ತಾರೆ. ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದಾಗ ಬೆಳಿಗ್ಗೆ ಸಾಯಂಕಾಲ ಮ್ಯಾಜಿಸ್ಟ್ರೇಟರ್ ಮುಂದೆ ಹೋಗಿ ಬರ್ಕೊಡ್ತಾರೆ, ಸ್ವಾಮಿ ಜನ ಸೇರಿದ್ರು, ಏನೋ ತಮಾಷೆ ನಡೀತಾ ಇದೆ ಅಂತ ನಾನು ನೋಡೋಕೆ ಹೋದರೆ ನನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ, ದಯವಿಟ್ಟು ಬಿಟ್ಬಿಡಿ, ನನಗೂ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೂ ಭಾರತ ಬಿಟ್ಟೋಗಿ ಚಳವಳಿಗೂ ನನಗೆ ಏನೂ ಸಂಬಂಧ ಇಲ್ಲ ಅಂತ ಕ್ಷಮಾಪಣೆ ಬರೆದು ಈಚೆ ಬಂದಿರತಕ್ಕಂಥ ಉದಾಹರಣೆಗಳಿದೆ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಆಗಿನ ಬೆಂಗಾಲ್ ಸರ್ಕಾರಕ್ಕೆ ಮತ್ತು ವೈಸ್ರಾಯ್ಗೆ ಬರೀತಾರೆ, ಈ ಒಂದು ಭಾರತ ಬಿಟ್ಟು ಹೋಗಿ ಚಳವಳಿನ ಧ್ವಂಸ ಮಾಡಬೇಕು ಅದಕ್ಕೆ ಅಂತೇಳಿ ಪತ್ರ ಬರೀತಕ್ಕಂಥ ಈಗಲೂ ಸಹ ಆರ್ಕೈವಲ್ಸ್ ಇದೆ. ಆದ್ದರಿಂದ ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟದ ವಿರುದ್ಧ ಬಹಳ ಪ್ರಮುಖವಾದ ಘಟನೆಗಳು ಸ್ವತಂತ್ರ ಹೋರಾಟದಲ್ಲಿ ಒಂದು ರೈತ ಚಳವಳಿ, ಪಶ್ಚಿಮ ಚಂಪಾರಣ್ನಲ್ಲಿ ರೈತ ಚಳವಳಿ ಆಗುತ್ತೆ, ಅದರಲ್ಲಿ ಪಾಲ್ಗೊಳ್ಳಿಲ್ಲ. 1930ನೇ ಇಸ್ವಿ ಇದು ನಾನ್ ಕೋಆಪರೇಷನ್ ಮೂವ್ಮೆಂಟ್ 1921-22 ನಡೆಯುವ ತಂದ್ರೆ ಅದರಲ್ಲಿ ಅಸಹಕಾರ ಚಳವಳಿನಲ್ಲಿ ಪಾಲ್ಗೊಳ್ಳಿಲ್ಲ. 1930ನೇ ಇಸ್ವಿನಲ್ಲಿ ಉಪ್ಪಿನ ಸತ್ಯಾಗ್ರಹ ಅದರಲ್ಲಿ ಪಾಲ್ಗೊಳ್ಳಿಲ್ಲ. 1942ನೇ ಇಸ್ವಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಡೂ ಆರ್ ಡೈ ಅಂತ ಮಹಾತ್ಮ ಗಾಂಧಿ ಹೇಳ್ತಾರೆ, ಆಗ್ಲೂ ಸಹ ಅದರಲ್ಲಿ ಪಾಲ್ಗೊಳ್ಳಿಲ್ಲ. ಇವರು ಸ್ವತಂತ್ರ ಹೋರಾಟಗಾರರಾಗಿದ್ರೆ ಯಾವುದಾದ್ರೂ ಬ್ರಿಟಿಷರ ವಿರುದ್ಧ ಮಾಡಬೇಕಾಗಿತ್ತು.